ಹಾಗಾಗಿ ಈ ಪೂರ್ತಿ ವ್ಯವಸ್ಥೆನ ಬದಲಾಗಬೇಕು. ಈ ಹೋರಾಟ ಮುಂದುವರಿಬೇಕು, ನಿರಂತರವಾಗಿ ಮುಂದುವರಿಬೇಕು. ನಾನು ನಿನ್ನೆ ಹೋದಾಗಲೂ ಅದೇ ಹೇಳ್ತಾ ಇದ್ದೆ. ಹೋರಾಟ ನಮ್ಮದು ಎಲ್ಲ ಕಡೆ ಹೋರಾಟಗಳು ಹೆಂಗಾಗಿದೆ ಅಂದರೆ, ಹೋರಾಟ ಒಂದು ಶಾರ್ಟ್ ಟರ್ಮ್ ಗೋಲ್ ಇಟ್ಕೊಂಡು ಇಲ್ಲಿಗೆ ಹೋಗಿದ್ದೆ ಅಷ್ಟೇ. ನಾನು ಹೋಗೋಕ್ಕಾಗಲಿಲ್ಲ. ಹೋಗಬೇಕು ಅಂತ ಭಾರಿ ಆಸೆ ಇತ್ತು, ಹೋಗೋಕ್ಕಾಗಲಿಲ್ಲ. ಇಲ್ಲಿ CJP ಅವರು ಬಂದಿದ್ದಾರಲ್ಲ, ಅಲ್ಲಿ ಬೆಂಗಳೂರು ಪ್ರೊಟೆಸ್ಟ್ಗೆ ಹೋಗಿದ್ದೆ. ಸೊ ಇದನ್ನು ಎಲ್ಲ ಕಡೆ ಏನಾಗ್ತದೆ, ಒಂದು ಶಾರ್ಟ್ ಟರ್ಮ್ ಹೋರಾಟ ಆಗೋಗ್ತಾ ಇದೆ ನಮ್ಮದು. ಅದು ಒಂದು ರಾಜಕೀಯ ಅಂತ್ಯವನ್ನು ಕಾಣೋ ತನಕ ನಾವು ಹೋಗ್ತಾನೆ ಇಲ್ಲ. ಅದೇ ಸಮಸ್ಯೆ ಆಗ್ತಾಯಿದೆ ನಮಗೆ ಅಂತ ಅನಿಸುತ್ತೆ. ಸೊ ಹೋರಾಟ ಎಲ್ಲ ಹೋರಾಟಗಳು ಒಂದಕ್ಕೊಂದು ಸೇರ್ಕೋಬೇಕು, ಜಾಯ್ನ್ ಆಗಬೇಕು. ಜೊತೆಗೆ ನಮ್ಮ ಸಮಸ್ಯೆಗೆ ಮಾತ್ರ ನಾವೇ ನಿಂತ್ಕೊಂಡು ಮಾತಾಡೋದಲ್ಲ, ಜನಗಳ ಎಲ್ಲ ಸಮಸ್ಯೆನೂ ನಮ್ಮ ಸಮಸ್ಯೆ ಅಂತ ಅಂದ್ಕೊಂಡು ನಾವು ಹೋರಾಡಬೇಕು. ಜೊತೆಗೆ ಹೋರಾಟವನ್ನು ಜೀವಂತವಾಗಿ ಎಲ್ಲಿ ತನಕ ಎಲೆಕ್ಷನ್ ತನಕ ಇಟ್ಕೋಬೇಕು ಅಂತ ನಾನು ಅದೇ ಹೇಳ್ತಾ ಇದ್ದವ್ರಿಗೆ, ಫೈಟ್ ಫ್ರಮ್ ವೋಟ್ ಟು ವೋಟ್ ಅಂತ. ಮತ್ತೆ ವೋಟ್ ಟು ವೋಟ್ ಫೈಟ್ ಮಾಡ್ತಾನೆ. ಯಾವನೇ ಅಧಿಕಾರಕ್ಕೆ ಬಂದರೂ ರಾಜಕೀಯವಾಗಿ ನಾವು ಸದಾ ಜಾಗೃತಿಯ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದರೆ ಇವರು ಈ ಥರದ ಅನ್ಯಾಯ ಕ್ರಮಗಳು ಮಾಡ್ತಾನೆ ಇರ್ತಾರೆ. ಜೊತೆಗೆ ಇವ್ರಿಗೆ ಸರ್ವೀಸ್ ಓಟು ಬೇರೆ ಇದು ಮಾಡ್ಕೊಟ್ಬಿಟ್ಟಿದ್ದಲ್ಲ. ನಿನ್ನೆ ನಾನು ಅದನ್ನೂ ಹೇಳಿದೆ, ಧರ್ಮದ ಏಟಾಗಬೇಕು ಇವ್ರಿಗೆ, ಆವಾಗಲೇ ಬುದ್ಧಿ ಬರೋದು ಇವ್ರಿಗೆ ಅಂತ. ಸೊ ಅಲ್ಲಿ ತನಕ ನಮ್ಮಲ್ಲಿ ಬದಲಾವಣೆ ಸಾಧ್ಯ ಇಲ್ಲ. ಇವತ್ತು ಧರ್ಮೇಂದ್ರ ಪ್ರಧಾನು ರಾಜೀನಾಮೆ ಕೊಟ್ಟರೆ ಯಾವ ಸಮಸ್ಯೆನೂ ಸಾಲ್ವ್ ಆಗಲ್ಲ. ಇನ್ನೊಬ್ಬ ಬರ್ತಾನೆ, ಅವನು ಇದನ್ನೇ ಮಾಡ್ತಾನೆ. ಯಾಕೆಂದರೆ ಮೇಯ್ನ್ ಕ್ರಿಮಿನಲ್ ಅಫೆಂಡರ್ ಅಲ್ಲೇ ಇದ್ದಾನೆ, ಅದನ್ನೇ ಮಾಡ್ತಾ ಬಂದೇನೆ ಇಷ್ಟು ವರ್ಷ. ಅವ್ರು ಅದನ್ನೇ 12 ವರ್ಷ ಅದನ್ನೇ ಮಾಡ್ಕೊಂಬಂದಿದ್ದಾರೆ. ಯಾವ ಅಕೌಂಟಬಿಲಿಟಿನೂ ಇಲ್ಲ. PM ಕೇರ್ಸ್ ಕೇಳಿದ್ರೆ ದುಡ್ಡು ಲೆಕ್ಕ ಕೊಡಲ್ಲ, ರಾಮ ಮಂದಿರದ ಲೆಕ್ಕ ಕೊಡಲ್ಲ. ನೀವು ಅಗ್ನಿವೀರ್ ಮಾಡಬೇಡಿ ಅಂತಾರೆ, ಇಲ್ಲ ಮಾಡ್ತೀವಿ ಅಂತಾರೆ. ಇದರಲ್ಲಿ ಕೋವಿಡ್ನಲ್ಲಿ ಸತ್ತವ್ರ ಲೆಕ್ಕ ಸರಿ ಕೊಡಲ್ಲ. ಯಾವುದಕ್ಕೂ ಅಕೌಂಟಬಿಲಿಟಿ ಇಲ್ಲ. ಏನಂದರೆ ಒಂದೇ ಒಂದು ಕಾರಣ, ಧರ್ಮದ ಓಟ್ಗಳು. ಸರ್, ಸ್ಟೇಟ್ದು ಯಾಕೆ ನೀವು ಇದೇ ಥರ ಪ್ರಶ್ನೆ ಮಾಡಲ್ಲ, ಯಾವುದಕ್ಕೂ ಲೆಕ್ಕ ಕೊಡಲ್ಲ ಅಂತ? ಅಲ್ಲ, ಎಲ್ಲರೂ ಪ್ರಶ್ನೆ ಮಾಡ್ತೀವಿ ನಮ್ಗೆ. ಯಾಕಂದರೆ ಜೊತೆಗೆ ನಿಮ್ಮ ಹೋರಾಟಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ತುಂಬ ದುಷ್ಟರು ಇರ್ಬೇಕಾದ್ರೆ ಫಸ್ಟ್ ಅವ್ರನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ನಾವು, ಆಮೇಲೆ ಇವ್ರದ್ದು ಬರ್ತೀವಿ. ಮೊದಲು ಆ ದುಷ್ಟನ ಹ್ಯಾಂಡಲ್ ಮಾಡೋಣ. ನೀವೊಂದು ಪೋಸ್ಟ್ ಹಾಕಿದೆ, ಸಂಸತ್ ಚಲೋ ಅಂತ ಹೇಳ್ಬಿಟ್ಟು. ನೀವು ನೋಡಿದ್ರೆ ಇಲ್ಲೇ ಇದ್ದೀರಾ. ಸೊ ನಿಮ್ಮ ಒಂದು ಹೋರಾಟ ಏನಿದ್ರು ಸೋಷಿಯಲ್ ಮೀಡಿಯಾಗೆ ಅಷ್ಟೇ ಸೀಮಿತವಾಯಿತಾ, ನೀವು ಹೋಗದೆ ಬೇರೆಯವ್ರನ್ನ ಮಾತ್ರ ಅಲ್ಲಿ ಹೋಗಿ ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು? ಯಾಕಂದರೆ ಈಗ ಪ್ರಕಾಶ್ ರೈ ಅವರು ಹೋಗಿದ್ದಾರೆ, ಓಕೆನಾ? ಸೊ ನೀವು ಹೋಗಿದ್ರೆ ಇನ್ನಷ್ಟು ಬಲ ಬರೋದು ಅಂತ ಅನಿಸುತ್ತೆ CJPಗೆ. ನಾನು ಯಾರಲ್ಲಿ, ನಾನು ಜನಗಳ ಜೊತೆ ಸ್ಟೂಡೆಂಟ್ಸ್ ಜೊತೆ ಹೋಗಿರ್ತಾ ಇದ್ದೆ. ನಾನು ಯಾರು ಅಂತಲೇ ಯಾರಿಗೂ ಗೊತ್ತಿರಲ್ಲ ಅಲ್ಲಿ. ಜೊತೆಗೆ ಹೋರಾಟ ಅನ್ನೋದು ಜಾಗೃತಿಯಲ್ಲಿದೆ ಹೋರಾಟ. ನಾನು ಹುಡುಗರಿಗೂ ಅದೇ ಹೇಳ್ತೀನಿ. ಸೊ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇಸ್ ಆಲ್ಸೋ ಇಟ್ಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್. ಇವತ್ತು CJPಗೆ ಹೆದರ್ಕೊತಾ ಇರೋದು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ನಿಂದಾನೆ. ಅಲ್ಲಿ ಬರ್ತಾ ಇರೋದು 10,000 20,000 ಜನ ಇದ್ರೂ ಸಹ ನಿಮಗೆ ಮಿಲಿಯನ್ಸ್ ಆಫ್ ವ್ಯೂಸ್ ಇದೆಯಲ್ಲ, ಅವೆಲ್ಲವೂ ಓಟ ಕನ್ವರ್ಟ್ ಆಗ್ತವೆ. ಅಲ್ಲ, ಮಾಡಬೇಕು ಅಂತಲೇ ಏನೂ ಇಲ್ಲ. ಈಗ ಒಬ್ಬೊಬ್ರದ್ದು ಒಂದೊಂದು ದಾರಿ. ಈಗ ಸೋನಮ್ ವಾಂಗ್ಚುಕ್ ಅವರು ಉಪವಾಸ ಮಾಡ್ತೀನಿ ಅಂತ ಕೂತ್ಕೊಂಡ್ರು, ಮಿಕ್ಕಿದವರು ಒಂದು 6 ಜನ ಮಕ್ಕಳು ಕೂತ್ಕೊಂಡ್ರು. ಅದು ಎಲ್ಲರೂ ಉಪವಾಸ ಮಾಡಬೇಕು ಅಂತ ನಾವು ಕೇಳೋಕ್ಕಾಗಲ್ಲ. ಈಗ ನೀವು ಕೇಳಿದ್ರಲ್ಲ, ನೀನು ಯಾಕೆ ಹೋಗಲಿಲ್ಲ ಅಂತ. ನಾನು ಹೋಗ್ಬೇಕು, ನನ್ನ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ನಾನು ಹೋಗೋದು ಬೇಕಾಗಿಲ್ಲ. ಎಲ್ಲಿಂದ ಬಂದು CJP ಅವರು US ಇಂದ ಬಂದಿರೋ ಅವರು CJP ಅವರು, ಸೊ ಅವರು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವರು ಉಪವಾಸ ಮಾಡ್ತಾ ಇಲ್ಲ, ನಮ್ಮವ್ರನ್ನೇ ಉಪವಾಸ ಕೆಡವಿದ್ದಾರೆ ಅವರು. ಸೊ ಅದನ್ನು ನಾನು ಪ್ರಶ್ನೆ ಮಾಡ್ತಾ ಇರೋದಷ್ಟೇ. ಸೊ ಅವರು ಬಂದಿದ್ದಾರೆ, ಅವ್ರ ಉದ್ದೇಶ ಸರಿ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ನ್ಯಾಯ ಕೇಳೋದು ನಮ್ಮ ಹಕ್ಕು, ವಿದ್ಯಾರ್ಥಿಗಳ ಹಕ್ಕು ಕೂಡ. ವಿದ್ಯಾರ್ಥಿಗಳಿಗೋಸ್ಕರ ಅವ್ರು ನಿಂತ್ಕೊಂಡಿದ್ದಾರೆ. ಫಸ್ಟ್ ನೀನು ಉಪವಾಸ ಇರು. ನೀನು ಉಪವಾಸ ಇರದೆ ಆ್ಯಕ್ಟಿವ್ ಆಗಿ ಆರಾಮಾಗಿ ಓಡಾಡಿಕೊಂಡು ಇಲ್ಲಿ ಸೋನಮ್ ವಾಂಗ್ಚುಕ್ ಅವ್ರನ್ನ ಉಪವಾಸಕ್ಕೆ ಬಿಟ್ಬಿಟ್ಟು. ಇಲ್ಲ, ನಾನೇನು ಕೇಳ್ತೀನಿ ಅಂದರೆ, ಉಪವಾಸ ಅವರೆಲ್ಲ ಇರಬೇಕಾಗಿದೆ, ಉಪವಾಸ ಮೋದಿ ಇರಬೇಕು. ನಾವು ಪ್ರಶ್ನೆ ಕೇಳ್ತಾ ಇರೋದು ಯಾವಾಗಲೂ ರಾಂಗ್ ಪ್ಲೇಸಸಲ್ಲೇ ಪ್ರಶ್ನೆ ಕೇಳ್ತೀವಿ. ಈಗ ಪ್ರತಿಭಟನೆ ಮಾಡೋನು ಕೇಳ್ತೀವಿ, ಇಲ್ಲ ಅಪೋಸಿಷನ್ ಪಾರ್ಟಿಗಳು ರಾಹುಲ್ ಗಾಂಧಿ ಯಾಕೆ ಬರಲ್ಲ ಅಂತ ಕೇಳ್ತೀವಿ. ರಾಹುಲ್ ಗಾಂಧಿ ಆಗಲೇ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ CJP ಬರೋದಕ್ಕಿಂತ ಮುಂಚೆನೇ ಅವರು ಛಾತ್ರೋಗಿ ಗೂಜು ಬಗ್ಗೆ ಅಥವಾ ಇವ್ರನ್ನ ಕರೆಸಿ, ಆ ಮಕ್ಕಳ ಪೇರೆಂಟ್ಸ್ನ ಕರೆಸಿ, ಅಥವಾ ನೀಟ್ನಲ್ಲಿ ಸಮಸ್ಯೆ ಆದಾಗ ಯಾವ್ಯಾವ ಮಕ್ಕಳಿಗೆ ಸಮಸ್ಯೆ ಆಯಿತು ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ರು. ಸೊ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಅವ್ರಿಗೆ ಆದಷ್ಟು ಮಾಡ್ತಾ ಇದ್ದಾರೆ. ನಾನು ಈಗಿನ ಮಕ್ಕಳಿಗೂ ಅದನ್ನೇ ಹೇಳೋದು, ನೀವು ಸೋಷಿಯಲ್ ಮೀಡಿಯಾಲೇ ಮಾಡಿ ಪ್ರೊಟೆಸ್ಟ್ ಪರವಾಗಿಲ್ಲ, ಬಟ್ ಎಲ್ಲಿವರೆಗೂ ಜಾಗೃತಿ ಇರಬೇಕಾದ್ರೆ ವೋಟ್ ಹಾಕೋವರೆಗೂ ಜಾಗೃತಿ ಇರಬೇಕು. ನಾವು ಇವಾಗ ಹೋರಾಡ್ಬಿಟ್ಟು ಈಗ ಉಪವಾಸ ಮಾಡಿಬಿಟ್ಟು ನಾಳೆ ಹೋಗ್ಬಿಟ್ಟು ಅವ್ರು ಮಾಡೋ ಕೆಲಸಗಳಿಗೆ ಜೈ ಅಂತಂದ್ರೆ ಪ್ರಯೋಜನ ಇಲ್ಲ. ಅವ್ರಿಗೆ ವೋಟ್ ಹಾಕಿದ್ರೆ ಪ್ರಯೋಜನ ಇಲ್ಲ. ಸೊ ಈ ಸೋನಮ್ ವಾಂಗ್ಚುಕ್ ಅವ್ರ ವಿಷಯದಲ್ಲೇ ಅದಾಯಿತು. ಆರ್ಟಿಕಲ್ 370 ಅಬ್ರಿಗೇಷನ್ ಮಾಡಿದಾಗ ಅವ್ರು ಸಪೋರ್ಟ್ ಮಾಡಿದ್ರು. ಅವ್ರೇನು ಅಂದ್ಕೊಂಡಿದ್ರು, ಲಡಾಖಕ್ಕೆ ಸ್ಟೇಟ್ ಹುಡ್ ಸಿಗುತ್ತೆ ಅಂತ ಸಪೋರ್ಟ್ ಮಾಡಿದ್ರು. ಆಮೇಲೆ ಏನಾಯಿತು, ಗೋಲ್ಮಾಲಲ್ಲಿ ಲಡಾಖನ್ನ ಅದಕ್ಕೆ ಸ್ಟೇಟ್ ಹುಡ್ಡು ಕೊಡಲಿಲ್ಲ, ಅದಕ್ಕೆ ಟ್ರೈಬಲ್ ಸ್ಟೇಟಸು ಕೊಡಲಿಲ್ಲ. ಅಲ್ಲಿ ಮೈನಿಂಗ್ ಮಾಡೋದಕ್ಕೆ ಆಗಲೇ ಚೆನ್ನಾಗಿ ಅಡಾನಿಂಗ್ ತೊಗೊಂಡೋಗಿ ಕೂರಿಸ್ಬಿಟ್ರು. ಅದಾದಮೇಲೆ ಅವ್ರಿಗೂ ರಿಯಲೈಸ್ ಆಯಿತು, ಅದಾದಮೇಲೆ ಅವ್ರು ಬಂದಿದ್ದು ಪ್ರೊಟೆಸ್ಟ್ಗೆ. ಸೊ ಅದನ್ನು ಮಾಡಿದ್ರೆ ಆಗಲ್ಲ. ನಾವು ಈ ಸರ್ಕಾರದ ಸಮಸ್ಯೆ ಏನಂತಂದರೆ, ಅವ್ರಿಗೆ ಈಸಿ ಓಟ್ ಗೊತ್ತಿದೆ, ಎಲೆಕ್ಷನ್ ಗೆಲ್ಲೋದು ಹೆಂಗೆ ಅಂತ ಗೊತ್ತಿದೆ. ಸೊ ನೀವು ಏನೇ ಹೋರಾಟ ತೊಗೊಂಡು ಹೋದ್ರು, ನೀವು ಏನೇ ಉಪವಾಸ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ನಾನು ಉಪವಾಸ ಮಾಡಿದ್ರು ಪ್ರಯೋಜನ ಇಲ್ಲ, ಸೋನಮ್ ವಾಂಗ್ಚುಕ್ ಉಪವಾಸ ಮಾಡಿದ್ರು ಪರವಾಗಿಲ್ಲ, ಪ್ರಯೋಜನ ಇಲ್ಲ. ಅಭಿಜಿತ್ ದೀಪ್ಗೆ ಉಪವಾಸ ಮಾಡಿದ್ರು ಪ್ರಯೋಜನ ಇಲ್ಲ. ಪ್ರಯೋಜನ ಯಾವಾಗುತ್ತೆ, ಓಟಷ್ಟೇ ನಾವು ಇವನ್ನ ಬದಲಾಯಿಸೋಕ್ಕೆ ಸಾಧ್ಯ. ಯಾಕಂದರೆ ಇದು ಹೋರಾಟದಿಂದ ಬದಲಾಯಿಸುವಂಥ ಮನುಷ್ಯರಲ್ಲ ಇವರು, ಮನುಷ್ಯರೇ ಅಲ್ಲ.
ಅವ್ರು ಹೇಳ್ಕೊಂಡಿದಾರಲ್ಲ ನಾನು ಬಯಾಲಜಿಕಲ್ ಅಂತ. ಮನುಷ್ಯ ಆಗಿದ್ರೆ ಏನಾದ್ರು ಬದಲಾಯಿಸ್ಬೋದಾಗಿತ್ತು, ಇನ್ನು ಮನುಷ್ಯನೇ ಅಲ್ವಲ್ಲ. ಈ ಅಪ್ಪ ದೇವರು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ, ಹೆಂಗೆ ಬದಲಾಯಿಸೋಕ್ಕೆ ಸಾಧ್ಯ? ಪೂಜೆ ಆಗಬೇಕು, ಓಟಿನ ಪೂಜೆ, ಓಟು ಅದೇ ಧರ್ಮದ ಓಟು ಧರ್ಮದ ಏಟಾಗಿ ಬದಲಾಗಬೇಕು. ಧರ್ಮ ನಿಜವಾಗ್ಲೂ ಇರೋದು ನಮ್ಮ ಧರ್ಮ. ಓಟು ಹಾಕುವ ಪ್ರಜೆಗಳ ಧರ್ಮ ಏನಂದರೆ ಕೆಲಸ ಮಾಡೋನಿಗೆ ಓಟ್ ಹಾಕಬೇಕು. ಧರ್ಮದ ಹೆಸರಲ್ಲೋ, ಜಾತಿ ಹೆಸರಲ್ಲೋ ಅಥವಾ ಭಾಷೆ ಹೆಸರಲ್ಲೋ ಈ ಥರ ಡಿವೈಡ್ ಆಗಿ ಅಲ್ಲ. ಸೊ ಹೋರಾಟ ನಾವು ರಸ್ತೆಗಿಳಿದು ಹೋರಾಟ ಮಾಡಬೇಕು ಅಂತೇಳಿ ಅದು ಜಾಗೃತಿ ಮೂಡಿಸೋದಕ್ಕೆ ಅನುಕೂಲ ಆಗ್ತಾಯಿದೆ. ಸೊ ಈ ಸೋಷಿಯಲ್ ಮೀಡಿಯಾ ಕೂಡ ಜಾಗೃತಿ ಮೂಡಿಸ್ಲಿಕ್ಕೆ ಸಾಧ್ಯ.